ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಧ್ಯಮದ ಮುಖಾಂತರ ತಮಗೆಲ್ಲ ಶುಭ ಆಗಲಿ ಅಂತ ಹೇಳಿ 2025 ನಿಮ್ಮ ಎಲ್ಲ ಮನಸ್ಸಿನ ಕಾರ್ಯ ಇಚ್ಛೆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಆಗಲಿ ಅಂತ ಹೇಳ್ತಾ ಶುಭಾಶಯದೊಂದಿಗೆ ಈ ಶುಭ ಮುಹೂರ್ತದಲ್ಲಿ ರಾಶಿಫಲ ಪ್ರತಿಯೊಬ್ಬರು ಕೇಳ್ತಾರೆ. ಈ ಹೊಸ ವರ್ಷ 2025ರಲ್ಲಿ ನಮ್ಮ ರಾಶಿಫಲ ಹೇಗಿರುತ್ತೆ ಅಂತ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರು 2025 ಅತ್ಯಂತ ಶುಭ ಅದೃಷ್ಟ ಅವ್ರಿಗಿರುತ್ತೆ ಅಂತ. ಮೇಷರಾಶಿಯಲ್ಲಿ ಮಕ್ಕಳಿದ್ರೆ ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ. ಮೇಷರಾಶಿಗೆ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಗುರು ದ್ವಿತೀಯ ಸ್ಥಾನದಲ್ಲಿ ವಿದ್ಯಾಸ್ಥಾನದಲ್ಲಿ ಇರೋದರಿಂದ ಅತ್ಯಂತ ಜ್ಞಾನವಂತರಾಗ್ತಾರೆ ಮಕ್ಕಳು. ಆರೋಗ್ಯ ವಿಚಾರದಲ್ಲಿ ಮಕ್ಕಳಿಗೆ ನರಗಳಿಗೆ ಸಂಬಂಧಪಟ್ಟ ಹಾಗೆ ಶೀತ ಕೋಲ್ಡ್ಗೆ ಸಂಬಂಧಪಟ್ಟಂತಹ ಗಮನವನ್ನು ತಗೋಬೇಕು. ಇನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಕಡೆ ತುಂಬ ಗಮನ ಕೊಡಬೇಕು. ಇನ್ನು ಯಾರಾದರೂ ನಾವು ಕಾಂಪಿಟೇಟಿವ್ ಎಕ್ಸಾಮ್ ತಗೋತೀವಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಪಾಸ್ ಆಗ್ತೀರಿ. ಎಲ್ಲ ರೀತಿಯಾಗಿರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳು ಮೇಷರಾಶಿಯವರು ಪಾಸ್ ಆಗ್ತಾರೆ. ಹಾಗೆಯೇ ಇನ್ನು ಮೇಷರಾಶಿಯವರು ವ್ಯವಹಾರಸ್ಥರು, ಬಿಸ್ನೆಸ್ ಮ್ಯಾನ್ ಆದರೆ ಅವರಿಗೆ ಸಪ್ತಮಾಧಿಪತಿ ಆಗಿರತಕ್ಕಂಥ ಶುಕ್ರನು ಲಾಭಸ್ಥಾನದಲ್ಲಿರೋದ್ರಿಂದ ವ್ಯಾಪಾರ ಅಭಿವೃದ್ಧಿಯಲ್ಲಿ ಅವರು ಚೆನ್ನಾಗಿ ಅವರು ಎಷ್ಟು ಶ್ರಮ ಇರುತ್ತೋ ಶ್ರಮಕ್ಕೆ 100ರಷ್ಟು ಹೆಚ್ಚಾದ ಲಾಭವನ್ನು ಮೇಷರಾಶಿಯವರು ಪಡಿತಾರೆ. ಇನ್ನು ಮೇಷರಾಶಿಯವರಿಗೆ ಟ್ರಾನ್ಸ್ಫರ್ ಆಗಲಿ ಅಥವಾ ಬಡ್ತಿಗಳಾಗಲಿ ಅಥವಾ ಪ್ರಮೋಷನ್ ಆಗಲಿ ಏನಾದರೂ ಬಯಸಿದರೆ ಅದು 4-5 ವರ್ಷಗಳಿಂದ ಆಗದಿರತಕ್ಕಂಥ ಎಲ್ಲ ಬಡ್ತಿಗಳಾಗಲಿ ಪ್ರಮೋಷನ್ ಆಗಲಿ ಇನ್ಕ್ರಿಮೆಂಟ್ ಆಗಲಿ ಈ 2025 ಮೇಷರಾಶಿಯವರಿಗೆ ಶುಭ ಆಗ್ತದೆ. ಇನ್ನು ಆ ಮೇಷರಾಶಿಯವರು ವೈವಾಹಿಕ ಜೀವನದ ಬಗ್ಗೆ ಪ್ರಶ್ನೆ ಕೇಳಿದರೆ ಏನು ವೈವಾಹಿಕ ಜೀವನದಲ್ಲಿ ಮದುವೆ ಅಂತ ನೋಡ್ತಿದ್ದೀರೋ ಮೇಷರಾಶಿಯವರಿಗೆ 199% ಎಲ್ಲ ಮೇಷರಾಶಿಯವರಿಗೂ ವಿವಾಹ ಯೋಗ ಕೂಡ ಬಂದ್ಬಿಡುತ್ತೆ. ಓಕೆ, ಇದಾದ ಮೇಲೆ ಇನ್ನು ವಯಸ್ಸಾಗಿರ್ತಕ್ಕಂತಹ ವೃದ್ಧರಲ್ಲಿ ಅವ್ರಿಗೆ ಆರೋಗ್ಯದಲ್ಲಿ ಏನಾದರೂ ಹೇಳೋದಾದರೆ ನರಗಳಿಗೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆಯೇ ಚರ್ಮಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮೇಷರಾಶಿಯವರಿಗೆ 190% ಈ ವರ್ಷ ಶುಭವೇ ಇರುತ್ತೆ. ಹಣಕಾಸಿನ ಎಲ್ಲ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು.